ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಮಲ್ಲಿಗೆ ಹೂವು ನನ್ನ ಗಾರ್ಡನ್ನಲ್ಲಿ ಇನ್ನೂ ಕಡಿಮೆನೇ ಆಗಿಲ್ಲ ನೋಡಿ. ಇನ್ನೂ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಿದೆ. ಅದರಲ್ಲೂ ಮೊಗ್ಗಿಂದ ಅಂತೂ ತುಂಬಿಕೊಂಡಿದೆ ಗಿಡದಲ್ಲಿ. ಇಷ್ಟು ಚೆನ್ನಾಗಿ ಹೂ ಬರಬೇಕು ಅಂದರೆ ನಾವು ಹೆಚ್ಚು ಕೇರ್ ಮಾಡಬೇಕು. ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚಾಗಿ ಹೂವು ಇಂಥದ್ದೆಲ್ಲನೂ ಸಹ ಸಿಗುತ್ತೆ. ಹಂಗಾಗಿ ನನ್ನ ಗಾರ್ಡನಲ್ಲಿ ನಾನು ಹೆಚ್ಚು ಕೇರ್ ಮಾಡ್ತೀನಿ. ಮಲ್ಲಿಗೆ ಗಿಡಕ್ಕೆ ಅಂತ ಅಲ್ಲ, ಎಲ್ಲ ಗಿಡಗಳಿಗೂ ನಾನು ತುಂಬಾ ಕೇರ್ ಮಾಡ್ತೀನಿ. ಹಂಗಾಗಿ ನನಗೆ ಇಷ್ಟೊಂದೆಲ್ಲ ಹೂ ಸಿಗುತ್ತೆ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಡಲೆಕಾಯಿ ಹಿಂಡಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ. ಈ ಕಡಲೆಕಾಯಿ ಹಿಂಡಿ ಇದು ಎಣ್ಣೆ ತೆಗೆದಾದ್ಮೇಲೆ ಬರುತ್ತೆ ನೋಡಿ, ಅದು ಇದು. ನಿಮಗೆ ಈ ಕಡಲೆಕಾಯಿ ಹಿಂಡಿ ಸಿಕ್ಕಿಲ್ಲ ಅಂದರೆ ನೀವು ಕಡಲೆ ಬೀಜನಾದ್ರೂ ತೊಗೋಬಹುದು ನೋಡಿ. ನಾನು ಅದನ್ನು ಸಣ್ಣ ಸಣ್ಣಗೆಲ್ಲನೂ ಪುಡಿ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ಸಾಸಿವೆ ಮತ್ತು ಈ ಕಡಲೆಕಾಯಿ ಹಿಂಡಿ ಎರಡನ್ನೂ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೆಚ್ಚು ಮೊಗ್ಗು ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ. ಈ ಕಡಲೆಕಾಯಿ ಹಿಂಡಿನಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ. ಕಡಲೆಕಾಯಿ ಹಿಂಡಿನಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಒಳ್ಳೆ ಬೆಳವಣಿಗೆ ಆಗೋದಕ್ಕೂ ಸಹ ಸಹಾಯ ಮಾಡುತ್ತೆ. ಇನ್ನು ಈ ಸಾಸಿವೆನಲ್ಲೂ ಅಷ್ಟೇ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಹೆಚ್ಚಾಗಿರೋದ್ರಿಂದ ಗಿಡದಲ್ಲಿ ಒಳ್ಳೆ ಬೆಳವಣಿಗೆಯಾಗಿ ಅದರಲ್ಲೂ ಮೊಗ್ಗು ಬರೋದಕ್ಕಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ನಾನು ಅದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಾಸಿವೆ ಪೌಡ್ರು ಮತ್ತು ಈ ಕಡಲೆಕಾಯಿ ಹಿಂಡಿ ಇದೆಯಲ್ಲ ಅದ್ರ ಪೌಡ್ರು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವತ್ತು ಮಲ್ಲಿಗೆ ಗಿಡಗಳಿಗೆ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ. ಇಷ್ಟು ಚಿಕ್ಕ ಗಿಡದಲ್ಲಿ ಈ ಥರ ಮೊಗ್ಗು ಬಂದಾಗ ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಅಷ್ಟೇ, ನಾವು ಕಷ್ಟದ ತಕ್ಕನಾಗಿ ಫಲ ಸಿಗುತ್ತೆ ಅನ್ನೋದಕ್ಕೆ ನೋಡಿ ಇದೇ ಉದಾಹರಣೆ. ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಿದೆ ಅಂದರೆ ನನಗೇನೆ ತುಂಬಾ ಖುಷಿಯಾಗುತ್ತೆ ನೋಡಿ. ಇವಾಗ ಅದರಲ್ಲಿ ಒಣಗಿರೋಂತಹ ಎಲೆ ಮತ್ತು ಒಣಗಿರೋ ಕಡ್ಡಿ ಅದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಇದಕ್ಕೆ ಒಂದೊಂದು ಹಿಡಿ ಕೊಟ್ಟರು ಸಾಕು. ಯಾಕೆಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಯಾವುದೇ ಒಂದು ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ಈ ಥರ ಗಟ್ಟಿ ಇರೋ ಅಂತಹ ಗೊಬ್ಬರನೇ ಕೊಡಿ ಆದಷ್ಟು. ನನ್ನ ಗಾರ್ಡನಲ್ಲಿ ಮಲ್ಲಿಗೆ ಗಿಡ ಸುಮಾರು ಗಿಡಗಳಿದ್ದಾವೆ. ಅಂದರೆ ದುಂಡು ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಮತ್ತು 7 ಸುತ್ತಿನ ಮಲ್ಲಿಗೆ, ಈ ಥರ 3 ವೆರೈಟಿನಲ್ಲಿ ಸುಮಾರು ಗಿಡಗಳಿದೆ ನೋಡಿ. ಇದು ಅಷ್ಟೇ, ಇದು 7 ಸುತ್ತಿನ ಮಲ್ಲಿಗೆ ಗಿಡ. ಅದನ್ನು ನಾನು ರೀಪಾಟ್ ಮಾಡಿದ್ದೀನಿ. ಒಂದು ಗಿಡದಲ್ಲಿ 2 ಇತ್ತು, ಅದನ್ನು ತೆಗೆದು ನಾನು ಸಪ್ರೇಟ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಅದು ಚೆನ್ನಾಗಿ ಸೆಟ್ಟಾಗಿ ಚಿಗುರೂ ಸಹ ಬಂದಿದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅಂತ ನೋಡಿ. ಅಲ್ಲಿ ಅದರಲ್ಲೂ ಮೊಗ್ಗು ಸಹ ಆಗಿದೆ. ಹಾಗಾಗಿ ಅದು ಒಣಗಿರೋ ಎಲೆ ಮತ್ತು ಅದು ಕಡ್ಡಿ ಒಣಗಿರೋ ಅಂಥದ್ದು ಅದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಈ ಥರ ಒಂದು ಯಾವುದಾದ್ರೂ ಮಂಡಾಗಿರೋ ಅಂತಹ ಚಾಕು ಏನಾದರೂ ತಗೊಂಡು ಸ್ವಲ್ಪ ಈ ಥರ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೀವು ಒಂದೊಂದು ಹಿಡಿ ಇದನ್ನು ಕಡಲೆಕಾಯಿ ಹಿಂಡಿ ಮತ್ತು ಇದು ಸಾಸಿವೆ ಹಿಂಡಿ ಎಲ್ಲ ಪೌಡ್ರ್ ಇರುತ್ತಲ್ಲ ಅದನ್ನು ನೀವು ಒಂದೊಂದು ಮುಷ್ಟಿಯಷ್ಟು ಕೊಟ್ಟರು ಸಾಕು. ಅದರೊಳಗೆ ಒಂದು ಟೊಮೊಟೊ ಸಸಿನೂ ಇದೆ. ನಾನು ಹಂಗಾಗಿ ಅದು ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಅದನ್ನು. ಎಲ್ಲ ಮಲ್ಲಿಗೆ ಗಿಡದಲ್ಲೂ ಸಹ ಹೂ ಬಿಡ್ತಾನೆ ಇದೆ, ಯಾವ ಗಿಡದಲ್ಲೂ ಖಾಲಿಯಾಗಿಲ್ಲ. ಒಂದು ಖುಷಿ ಏನಪ್ಪ ಅಂದರೆ ದುಂಡು ಮಲ್ಲಿಗೆ ಹೂವು ಖಾಲಿ ಆದಂಗೆ ಸೂಜಿ ಮಲ್ಲಿಗೆ ಹೂವು ಸ್ಟಾರ್ಟ್ ಆಗುತ್ತೆ. ಸೂಜಿ ಮಲ್ಲಿಗೆ ಹೂವು ಸ್ಟಾಪ್ ಆದಾಗ ಮತ್ತೆ 7 ಸುತ್ತಿನ ಮಲ್ಲಿಗೆ ಹೂವು ಸ್ಟಾರ್ಟ್ ಆಗುತ್ತೆ. ಈ ಥರ ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದಾಗ ಅಲ್ವಾ ನೋಡಿ. ಇದಂತೂ ಎಷ್ಟು ಚಿಕ್ಕ ಗಿಡ ನೋಡಿ, ಅದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ಮತ್ತು ಮೊಗ್ಗುಗಳಿಂದ ಎಷ್ಟೊಂದು ತುಂಬಿಕೊಂಡಿದೆ. ಅದು ನೋಡಿದ್ರೆ ತುಂಬಾ ಚಿಕ್ಕ ಗಿಡ ಆದರೂ ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ ನೋಡಿ. ಈ ಪೌಡ್ರನ್ನ ನೀವು ಲಿಕ್ವಿಡ್ ಮುಖಾಂತರನೂ ಸಹ ಕೊಡ್ಬೋದು. ಯಾಕೆಂದರೆ ಇವಾಗ ಮಳೆ ಬರ್ತಾ ಇರೋ ಕಾರಣ ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಗಟ್ಟಿಯಾಗಿರೋ ಅಂಥದ್ದನ್ನೇ ಕೊಡ್ತಾ ಇದ್ದೀನಿ. ಲಿಕ್ವಿಡ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡೋಣ ಮಳೆ ಏನಾದರೂ ನಿಂತಾಗ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಿಟ್ಟಿದೆ. ಈ ಥರ ಒಂದೊಂದು ಹಿಡಿ ಹಾಕಿದ್ರೂ ಸಾಕು. ಅಂದರೆ ಗಿಡ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ, ಗಿಡ ಸ್ವಲ್ಪ ಚಿಕ್ಕದಿತ್ತು ಅಂದರೆ ಚಿಕ್ಕದು ಸ್ವಲ್ಪನೇ ಹಾಕಿ, ಪರವಾಗಿಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ ನೋಡಿ. ಇದು ಅವಾಗೆ ತೋರಿಸಿದ್ದು ನಾನು, ಅದು ಸೂಜಿ ಮಲ್ಲಿಗೆ ಗಿಡನೇ, ಇದು ಸೂಜಿ ಮಲ್ಲಿಗೆ ಗಿಡನೇ ನೋಡಿ. ಇದರಲ್ಲೂ ಅಷ್ಟೇ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದರಲ್ಲೂ ಒಣಗಿರೋ ಅಂತಹ ಕಡ್ಡಿ ಮತ್ತು ಎಲೆ ಎಲ್ಲನೂ ಕಟ್ ಮಾಡಿ ತೆಗೆದ್ಬೇಕು. ಅಂದರೆ ನೀವು ಇದನ್ನು ಬೇಕಿತ್ತು ಅಂದರೆ ಪೂರ ಎಲೆ ಎಲ್ಲ ತೆಗೆದುಬಿಡ್ಬೋದು. ನಾನೇನು ಎಲೆ ಎಲ್ಲ ಏನು ತೆಗಿತಾ ಇಲ್ಲ, ಹಂಗೆ ಬರೀ ಕಡ್ಡಿ ಒಣಗಿರೋ ಅಂಥ ಕಡ್ಡಿ ಮಾತ್ರ ತೆಗಿತಾ ಇದ್ದೀನಿ ಅಷ್ಟೇ ನೋಡಿ. ಅದರಲ್ಲೆಲ್ಲ ಬೇಡದೇ ಇರೋ ಅಂತಹ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ. ಅಂದರೆ ಅದರಲ್ಲಿ ಸಣ್ಣ ಸಣ್ಣದು ಟೊಮೊಟೊ ಸಸಿ ಮತ್ತು ಸೊಪ್ಪು ಇಂಥದ್ದು ಹುಟ್ಟಿರುತ್ತಷ್ಟೇ. ಈ ಬೇಡದೇ ಇರೋ ಗಿಡ ಎಲ್ಲ ಬರೋದಕ್ಕೆ ನಾನು ಅಷ್ಟೋ ತನಕ ಬಿಡೋದೇ ಇಲ್ಲ. ಅವಾಗಿಂದ ಅವಾಗೆ ನೋಡಿ ಪಾಟಲ್ಲಿ
ತೆಗೆದುಬಿಡ್ತೀನಿ. ಹಾಗಾಗಿ ನನ್ನ ಗಾರ್ಡನಲ್ಲಿ ಪಾಟಲ್ಲಿ ಯಾವುದೇ ರೀತಿ ಬೇಡದೇ ಇರೋಂತಹ ಗಿಡ ಬೆಳೆಯೋದಕ್ಕೆ ನಾನು ಬಿಡೋದಿಲ್ಲ. ನೋಡಿ ಈ ಥರ ಹಿಂಗೆ ದೊಡ್ಡ ದೊಡ್ಡದೇನಾದರೂ ರೆಂಬೆ ಹೋಗಿರುತ್ತಲ್ಲ, ದಪ್ಪಗೆ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿ ಬೇಕಿತ್ತು ಅಂದರೆ ನೀವು ಬೇರೆ ಎಕ್ಸ್ಟ್ರಾ ಸಸಿಗಳನ್ನೂ ಸಹ ಮಾಡ್ಕೋಬೋದು. ನಾನಿವತ್ತು ಒಂದು 2 ಪಾಟಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ ನೋಡಿ. ಅದು ಅಂದರೆ ಜಾಸ್ತಿ ಉದ್ದ ಎಲ್ಲ ಬೆಳ್ಕೊಂಡಿತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ತೆಗೆದಿದ್ದೀನಿ. ಅದನ್ನು ತೆಗೆದು ಬೇರೆ ಅದನ್ನು ಕಟಿಂಗು ಇಡ್ತೀನಿ. ಯಾಕೆಂದರೆ ಈ ಟೈಮಲ್ಲಿ ಕಟಿಂಗ್ ಇಡೋರು ಇಡ್ರಿ, ತುಂಬ ಚೆನ್ನಾಗಿ ಕಟಿಂಗೂ ಸಹ ಬರುತ್ತೆ ನೋಡಿ. ಇದಕ್ಕೂ ಅಷ್ಟೇ ಅದರಲ್ಲಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದಕ್ಕೂ ನಾನು ಒಂದೊಂದು ಮುಷ್ಟಿಯಷ್ಟು ಹಾಕಿದ್ದೀನಿ ನೋಡಿ. ಇದರಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಅಂದರೆ ಸ್ವಲ್ಪ ಕುಡಿನ ಚೂಟು ಬಿಡಿ, ಅದರಲ್ಲಿ ಹೆಚ್ಚು ಬ್ರ್ಯಾಂಚ್ ಎಲ್ಲ ಬರುತ್ತೆ, ನಮಗೆ ಹೆಚ್ಚು ಹೂವನ್ನು ಸಹ ಸಿಗುತ್ತೆ ನೋಡಿ. ಅದರಲ್ಲಿ ನಾನು ಚೂಟಿದ್ದೀನಿ, ಅದರಲ್ಲಿ ಪಕ್ಕದಲ್ಲೇ ಎಷ್ಟು 2 ಬ್ರ್ಯಾಂಚ್ ಬಂದಿದೆ. ಇದು ಅಷ್ಟೇ ನೋಡಿ, ಅದರಲ್ಲೂ ಒಂದು ನಾನು ಚಿಂತಾಮಣಿ ಹೂವು ಚೆಂಡು ಹೂವಿಂದು ಸಸಿ ಇಟ್ಟಿದ್ದೆ, ಅದು ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಂದಿದೆ. ಈ ಮಲ್ಲಿಗೆ ಗಿಡನೂ ಚೆನ್ನಾಗಿದೆ. ಈ ಥರ ಇಟ್ಟು ಏನು ತೊಂದರೆ ಆಗೋದಿಲ್ಲ. ಒಂದು ಪಾಟಲ್ಲಿ 2 ಗಿಡ ಇತ್ತು ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಇದಂತೂ ಎಲೆನೇ ಇಲ್ಲ, ಅದು ಮಲ್ಲಿಗೆ ಗಿಡದಲ್ಲಿ ಬರೀ ಮೊಗ್ಗೆ ತುಂಬಿಕೊಂಡಿದೆ ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅದರಲ್ಲಿ ಎಲೆನೇ ಇಲ್ಲ. ಒಂಥರ ನೋಡೋಕ್ಕೆ ಖುಷಿ ಅಂತಲೂ ಅನಿಸುತ್ತೆ ಈ ಥರ ಇದ್ದಾಗ. ಗಾರ್ಡನ್ನಲ್ಲಿ ನಾವು ಕೆಲಸ ಮಾಡ್ತಾಯಿದ್ರೆ ನಮಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಸಮಯ ಹೋಗ್ಬಿಟ್ಟಿರುತ್ತೆ. ಯಾಕೆಂದರೆ ನಮ್ಮ ಮನಸ್ಸೆಲ್ಲ ಬರೀ ಗಾರ್ಡನ್ನಲ್ಲೇ ಇರುತ್ತೆ. ಹಂಗಾಗಿ ಕೆಲಸ ನಾವು ಮಾಡ್ತಿದ್ರೆ ಅದು ಟೈಮೇ ಹೋಗೋದೇ ಗೊತ್ತಾಗೋದಿಲ್ಲ ನಮಗೆ ನೋಡಿ. ಇದಕ್ಕೂ ಅಷ್ಟೇ ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಒಂದು ಮುಷ್ಟಿಯಷ್ಟು ಹಾಕಿದ್ರೆ ಸಾಕು. ಇದಂತೂ ಫುಲ್ಲು ದೊಡ್ಡ ಗಿಡ ಆಗ್ಬಿಟ್ಟಿದೆ. ಇದು ಸೂಜಿ ಮಲ್ಲಿಗೆ ಗಿಡನೇ ಫುಲ್ಲು ಒಂದು ಎಷ್ಟು ನನ್ನಷ್ಟುದ್ದ ಇದೆ, ಅಷ್ಟು ಚೆನ್ನಾಗೇ ಬೆಳ್ಕೊಂಡಿದೆ. ಅದನ್ನು ನಾನೇನು ಜಾಸ್ತಿ ಟ್ರಿಮ್ ಏನು ಮಾಡಿಲ್ಲ ಅದನ್ನು. ಅಂದರೆ ಅದರಲ್ಲೂ ಒಂದು 2 ಕಡ್ಡಿ ತೆಗಿತೀನಿ ಇವಾಗ ನಾನು ನೋಡಿ. ಇದರಲ್ಲೂ ಅಷ್ಟೇ, ಇದು ಸೂಜಿ ಮಲ್ಲಿಗೆ ಗಿಡನೇ, ಇದನ್ನು 2 ಕಡ್ಡಿ ತೆಗೆದು ನಾನು ಕಟಿಂಗ್ ಇಡ್ತೀನಿ. ಯಾಕೆಂದರೆ ಈ ಟೈಮಲ್ಲಿ ಇಡ್ತು ಅಂದರೆ ನಮಗೆ ಎಕ್ಸ್ಟ್ರಾ ಸಸಿಗಳನ್ನೂ ಸಹ ನಾವು ಮಾಡ್ಕೋಬೋದು. ಹಾಗಾಗಿ ನಾನು ಅದರಲ್ಲೂ ಒಂದು 2 ಕಟ್ ಮಾಡಿ ನಾನು ಕಟಿಂಗ್ ಇಡಬೇಕು ನೋಡಿ. ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಒಂದೊಂದು ಇಡಿ ಹಾಕಿದ್ರೆ ಸಾಕು ನೋಡಿ. ಎಷ್ಟು ಉದ್ದ ಹೋಗಿದೆ, ನನ್ನಷ್ಟು ಉದ್ದ ಇದೆ. ಅಂದರೂ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದು ಹೆಚ್ಚು ಹೂ ಬಿಡುತ್ತೆ. ಈ ಗಿಡ ಎಲ್ಲ ಗಿಡಗಳಿಗಿನ್ನ ಇದೇ ತುಂಬ ದೊಡ್ಡ ಗಿಡ ಆಗಿರೋದು. ಇದು ಇನ್ನು ಕಾಕ್ಟ ಗಿಡ. ಕಾಕ್ಟ ಅಂದರೆ ಈ ಮಾಮೂಲಿ ಕಾಕ್ಟ ಎಲ್ಲ ಬರುತ್ತಲ್ಲ, ಆ ಥರ ಅಲ್ಲ. ಇದು ಒಂಥರ ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ವೈಟ್ ಬರುತ್ತೆ. ಇದೂ ಅಷ್ಟೇ ಸ್ಮೆಲ್ ಚೆನ್ನಾಗಿದೆ, ಮಲ್ಲಿಗೆ ಹೂ ಥರನೇ ಸ್ಮೆಲ್ಲು. ಇದೇ ಒಂಥರ ಕಾಕ್ಟ. ಹಂಗಾಗಿ ನಾನು ಅದಕ್ಕೂ ಸ್ವಲ್ಪ ಹಾಕ್ತಾ ಇದ್ದೀನಿ, ಅದಕ್ಕೂ ಮಣ್ಣೆಲ್ಲ ಲೂಸ್ ಮಾಡಿ ಹಾಕ್ತಾ ಇದ್ದೀನಿ. ಅದರಲ್ಲೂ ಮೊಗ್ಗೆಲ್ಲನೂ ಸ್ಟಾರ್ಟ್ ಆಗಿದೆ. ಇದನ್ನು ನಾನು ಲಾಲ್ಬಾಗಿಂದ ತೊಗೊಬಂದಿದ್ದೆ. ಇನ್ನು ಇದು ಮಳ್ಳೆ ಹೂವಿನ ಗಿಡ. ಇದು ನಾನು ಒಂದು ಕಟಿಂಗ್ ಇಟ್ಟಿದ್ದೆ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಜೊತೆಲಿ ಇನ್ನೂ ಒಂದು ಕಟಿಂಗ್ ಇಟ್ಟಿದ್ದೀನಿ, ಅದನ್ನು ಚೆನ್ನಾಗಿ ಬಂದಿದೆ. ಏನಾದರೂ ಅಕಸ್ಮಾತ್ ನಾವು ಅಲ್ಲಿ ಕೆಲಸ ಮಾಡೋವಾಗ ಮುರಿದೋಗಿರುತ್ತಲ್ವ, ಅದನ್ನು ಸುಮ್ಮನೆ ಅಲ್ಲಿ ಇಟ್ಟರು ಸಾಕು ಚೆನ್ನಾಗಿ ಬರುತ್ತೆ ನೋಡಿ. ಅಲ್ಲಿ ತೋರಿಸ್ತಿದ್ದೀನಲ್ಲ, ಅದು ನಾನು ಕಟಿಂಗ್ ಇಟ್ಟಿದ್ದು, ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಸೇವಂತಿಗೆ ಕಡ್ಡಿ ಆಗಲಿ ಮತ್ತು ಇದು ಯಾವುದೇ ಒಂದು ಕಡ್ಡಿ ಆದ್ರೂ ಅಷ್ಟೇ, ನಾನು ಏನಾದರೂ ಮುರಿದೋದಾಗ ಅದನ್ನು ನಾನು ವೇಸ್ಟ್ ಅಂತ ಬಿಸಾಕೋದಿಲ್ಲ. ಯಾವುದಾದ್ರೂ ಒಂದು ಪಾಟು ಖಾಲಿ ಇರುತ್ತಲ್ಲ, ಅದರಲ್ಲಿ ಅಲ್ಲಿ ಒಂದು ಸಿಗಿಸಿರ್ತೀನಿ ಅಷ್ಟೇ. ಅದು ತುಂಬ ಚೆನ್ನಾಗಿ ಬೇರೆಲ್ಲ ಬಂದು ಅದರಿಂದ ಮೊಗ್ಗು ಸಹ ಬಂದಿದೆ ನೋಡಿ. ಇದು ಅಷ್ಟೇ, ಇದುವೇ ಕಾಕ್ಟ. ಅದೇ ಪಿಂಕ್ ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ಹೂವು ವೈಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಅದು ಒಣಗಿರೋ ಎಲೆ ಎಲ್ಲನೂ ಕಡ್ಡಿ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೂ ಮಣ್ಣು ಲೂಸ್ ಮಾಡಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಈ ಸಾಸಿವೆ ಮತ್ತು ಕಡಲೆಕಾಯಿ ಹಿಂಡಿ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ನಮಗೆ ಶಕ್ತಿ ಬರೋಕ್ಕೆ ಅಂತ ನಾವು ಹಾರ್ಲಿಕ್ಸ್ ಕುಡಿತೀವಿ ನೋಡಿ, ಆ ಥರ ಇದು ಗಿಡಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ಇದು ಅಷ್ಟೇ ನೋಡಿ, ಎಷ್ಟು ಮೊಗ್ಗಾಗಿದೆ. ಇದು 3 ಗಿಡನೂ ಒಂದೇ ಥರದ್ದೇ ಪಿಂಕ್ ಇರುತ್ತೆ ಮೊಗ್ಗು ಅಂತ ಹೇಳಿದ್ನಲ್ಲ, ಅದು 3 ಗಿಡನೂ ಅಷ್ಟೇ. ಅಂದರೆ ಇದು ಹೂವು ಬಿಟ್ಟರೆ ಗೊಂಚಲು ಹೂವು ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಹೂವು. ಹೂವು ಅಷ್ಟೊಂದು ಚೆನ್ನಾಗಿದ್ದಿದ್ದೆ ನೋಡಿನೇ ನಾನು ಲಾಲ್ಬಾಗಿಂದ ಈ ಗಿಡನ ತೊಗೊಬಂದಿದ್ದು. ಇವಾಗ ತುಂಬ ಚೆನ್ನಾಗಿ ಚೇತರಿಸ್ಕೊಂಡು ಚೆನ್ನಾಗಿ ಮೊಗ್ಗು ಸಹ ಆಗಿದೆ. ಹಾಗಾಗಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ಅಂದರೆ ಮಲ್ಲಿಗೆ ಗಿಡ ಮತ್ತು ಇದು 1-2 ಕಾಕ್ಟ ಗಿಡ ಇದ್ವಲ್ಲ, ಅದಕ್ಕೆ ಮಾತ್ರ ಹಾಕಿದ್ದೀನಿ. ಇನ್ನು ಇದು ಅಷ್ಟೇ ಮಲ್ಲಿಗೆ ಗಿಡ, ಇದು ದುಂಡು ಮಲ್ಲಿಗೆ ಗಿಡ. ಇದನ್ನು ನೀವು ಅದು ಎಲೆ ಎಲ್ಲನೂ ಬೇಕಿತ್ತು ಅಂದರೆ ತೆಗಿಬೋದು. ನಾನೇನು ಎಲೆ ಎಲ್ಲ ತೆಗೆದಿಲ್ಲ. ಅಂದರೆ ಕೆಲವರು ಎಲೆಗಳೆಲ್ಲನೂ ತೆಗೆದು ಬಿಡ್ತಾರೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಅಲ್ವಾ, ಹಾಗಾಗಿ ನಾನೇನು ಎಲೆ ಎಲ್ಲ ತೆಗೆದಿಲ್ಲ. ಹಾಗೆ ನಾನು ಅದು ಗೊಬ್ಬರನ ಕೊಡ್ತಾಯಿದ್ದೀನಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.